ಬಿಎಂಟಿಸಿ ಆದಾಯ ಸೋರಿಕೆ ತಡೆಗೆ ಕಂಡಕ್ಟರ್ಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ. ಪ್ರತಿ ಘಟಕದಿಂದ 5 ಕಂಡಕ್ಟರ್ಗಳ ಪಟ್ಟಿಯನ್ನು ನೀಡುವುದಕ್ಕೆ ಸೂಚನೆ ನೀಡಲಾಗಿದೆ. ಘಟಕದ ವ್ಯವಸ್ಥಾಪಕರಿಗೆ ಮುಖ್ಯ ಭದ್ರತಾ ಮತ್ತು ಜಾಗೃತಾ ಅಧಿಕಾರಿ ಸೂಚನೆ ನೀಡಿರೋದು ಬಿಎಂಟಿಸಿಗೆ ಆಗುವ ನಷ್ಟ ತಡೆಯುವುದಕ್ಕೆ ನಿರ್ಧರಿಸಲಾಗಿದೆ. ಈ ಬಗ್ಗೆ ಬಿಎಂಟಿಸಿ ನೌಕರರ ಸಂಘ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಕೋಟ್ಯಾಂತರ ಭ್ರಷ್ಟಾಚಾರ, ಲಂಚಗುಳಿತನ ತಡೆಯೋಕೆ ಆಗ್ತಾ ಇಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಅಂತ ಕಂಡಕ್ಟರ್ಗಳು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನೌಕರರ ಸಂಘ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು. ಲಾಸ್ ಅಲ್ಲಿದೆ, ಆರ್ಥಿಕವಾಗಿ ಸಂಕಷ್ಟ ಆಗ್ತಾ ಇದೆ. ಹಾಗಿದ್ರೆ ಕೋಟ್ಯಾಂತರ ಭ್ರಷ್ಟಾಚಾರ, ಯಾರ್ಯಾರು ಲಂಚ ತೆಗೆದುಕೊಳ್ತಿದ್ದಾರೆ ಅದಕ್ಕೆ ಕಡಿವಾಣ ಹಾಕಿ ಅದ್ರ ಮೇಲೆ ಪ್ರಯೋಗಗಳನ್ನು ಮಾಡಿ, ಯಾಕೆ ಪಾಪ ಏನೂ ತಪ್ಪೆ ಮಾಡದಂತ ಇವ್ರುಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀರಾ? ಕಂಡಕ್ಟರ್ಗಳಿಂದ ಏನು ನಿಮಗೆ ಲಾಸ್ ಆಗ್ತಾ ಇದೆ? ಇದು ಬೇಕು ಅಂತ ಮಾಡ್ತಾ ಇರೋದಲ್ವಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ವಾ? ಪಾಪ ಯಾರೋ ಬಡವ್ರ ಮೇಲೆ ಯಾಕೆ ಈ ರೀತಿಯಾದಂಥ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿ ಘಟಕದಿಂದ 5 ಕಂಡಕ್ಟರ್ಗಳ ಪಟ್ಟಿ ನೀಡಬೇಕು ಅಂತ ಏನೋ ಸೂಚನೆ ಕೊಟ್ಟಿದ್ದಾರಂತೆ. ಆ ಕಾರಣಕ್ಕಾಗಿ ಇದೀಗ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ರೀತಿಯಾಗಿ ಮಾಡೋದು ತಪ್ಪು. ಇದರಲ್ಲಿ ಕಂಡಕ್ಟರ್ಗಳ ಪಾತ್ರ ಏನಿರುತ್ತೆ ಅಥವಾ ನಿರ್ವಾಹಕರ ಪಾತ್ರ ಆದರೂ ಏನಿರುತ್ತೆ? ಯಾರ್ಯಾರು ತಪ್ಪು ಮಾಡಿದ್ದಾರೋ, ದುಡ್ಡು ಹೊಡಿತಾ ಇದ್ದಾರೋ ಅವ್ರಗಳ ವಿರುದ್ಧ ಆ್ಯಕ್ಷನ್ ಆಗೋದು ಬಿಟ್ಟು ನಮ್ಮಂಥವ್ರ ಮೇಲೆ ಯಾಕೆ ಆ್ಯಕ್ಷನ್ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ.